ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೇಬಿ ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ತಿದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಪಿಸ್ತಾ, ಗೋಡಂಬಿ, ಸನ್ಫ್ಲವರ್ ಸೀಡ್ಸ್, ನಟ್ಸ್, ಪಂಪ್ಕಿನ್ ಸೀಡ್ಸ್ ಮತ್ತು ಬಾದಾಮಿ. ಹಾಗೆ ಇದು ಚಾಯ್ ಸೀಡ್ಸ್. ಇದನ್ನ ಹುರಿಯೋ ಅವಶ್ಯಕತೆ ಇಲ್ಲ, ಇದನ್ನಷ್ಟೇ ಹುರ್ಕೊತೀನಿ. ಇಲ್ಲಿ ನಾನು ಬಾದಾಮಿನ ಮೊದಲು ಹುರ್ಕೊತೀನಿ. ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದ್ರ ಜೊತೆಗೆ ಗೋಡಂಬಿನ ಹಾಕ್ಕೊಂಡು ಹುರ್ಕೊತೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ ಆದಷ್ಟು ಒಂದು 5 ಮಿನಿಟ್ಸು. ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಸ್ವಲ್ಪ ನನಗೆ ಜಾಸ್ತಿ ಬೇಕಿತ್ತು, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಗೋಡಂಬಿ, ಬಾದಾಮಿ. ಈಗಿದು ಆಗಿದೆ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನಾನು ಪ್ಲೇಟಿಗೆ ತಗೊತೀನಿ. ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಸ್ವಲ್ಪ ನಟ್ಸು ಮತ್ತು ಈ ಪಿಸ್ತಾ ಇಷ್ಟೂ ಒಂದೇ ಟೈಮಲ್ಲಿ ಹುರ್ಕೊತೀನಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಬೇರೆನೂ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡ್ಕೊಂಡಷ್ಟು ತುಂಬ ಒಳ್ಳೆಯದೇ. ನಾನು ಇಷ್ಟೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕು ಅಂದರೆ ವಾಟರ್ ಮೆಲನ್ ಸೀಡ್ಸು, ಪೀನಟ್ಟು, ಮಕಾನು ಈ ಥರ ಯಾವುದಾದ್ರೂ ಆ್ಯಡ್ ಮಾಡಿಕೊಂಡು ಮಾಡ್ಕೋಬೋದು. ಒಳ್ಳೆ ಪ್ರೋಟೀನ್ ಕೊಡುತ್ತೆ. ಇದನ್ನು ಆದಷ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇದು ಈ ಥರ ಘಮ ಬರಬೇಕು. ಸ್ವಲ್ಪ ಘಮ ಬಂದಾಗ ಇದಾಗಿದೆ ಅಂತ ನೋಡಿ, ಈ ಥರ ಆಗಿರಬೇಕು. ಇದೆಲ್ಲ ಸ್ವಲ್ಪ ತುಪ್ಪದಲ್ಲೇ ಹುರ್ಕೊಂಡ್ರೆ ಬೆಸ್ಟು. ಇದನ್ನು ಈಗ ನಾನು ಪ್ಲೇಟಿಗೆ ತಗೊತಿದ್ದೀನಿ. ಇದು ಆರಬೇಕು. ಎಲ್ಲ ಹುರಿದು ಈ ಪ್ಲೇಟಲ್ಲಿ ತಗೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾಕ್ಬಿಟ್ಟಾದ್ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಯಿತು. ಇದಕ್ಕೆ ತುಪ್ಪ ಜಾಸ್ತಿ ಆಗಿರೋದ್ರಿಂದ ಈ ಥರ ಪೇಸ್ಟ್ ಬಂದಿದೆ. ಬಟ್ ಡೋಂಟ್ ವರಿ, ಏನೂ ಆಗೋದಿಲ್ಲ. ಇದನ್ನು ಹಾಲಲ್ಲಿ ಬೆರೆಸಿ ಕೊಡ್ಬೋದು. ಇದನ್ನು ನಾನು ಈ ಥರ ಒಂದು ಜಾರ್ ಗ್ಲಾಸಲ್ಲಿ ಹಾಕಿಡ್ತೀನಿ. ತುಪ್ಪನ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಇಲ್ಲ ಹಾಕಿಲ್ಲ ಅಂದರೂ ನಡೆಯುತ್ತೆ. ತುಪ್ಪ ಹಾಕಿದರೆ ಈ ಥರ ಆಗುತ್ತೆ. ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಓಕೆ, ಏನೂ ಆಗೋದಿಲ್ಲ ಪ್ರಾಬ್ಲಮ್ಮು. ನಿಮಗೆ ಪೌಡ್ರ್ ಥರ ಬೇಕು ಅಂದರೆ ತುಪ್ಪನ ಸ್ಕಿಪ್ ಮಾಡ್ಕೋಬೋದು. ಇದಾಗಿತ್ತು ನಮ್ಮ ಬೇಬಿ ಫುಡ್ ರೆಸಿಪಿ. ಇನ್ನೂ ಇದೇ ಥರ ವಿಡಿಯೋಸ್ ಬರ್ತಾ ಇರ್ತವೆ, ನೋಡ್ತಾ ಇರಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.